ಆತ್ಮೀಯರು ಹಾಗೂ ಹಿರಿಯರಾದಂಥ ಹಿರಿಯರು ಹಾಗೂ ಮಾರ್ಗದರ್ಶಕರಾದಂಥ ಬಾಬುರಾವ್ ಚಿಂಚನ್ಸೂರು ಸಾಹೇಬ್ರೆ, ಶಾಸಕರಾದಂಥ ಶ್ರೀ ತಿಪ್ಪಣ್ಣಪ್ಪ ಅಮ್ಮಕ್ಕೂರು ಸಾಹೇಬ್ರೆ, ವೇದಿಕೆ ಮೇಲೆ ಸಾಕಷ್ಟು ಬಹಳಷ್ಟು ಜನ ನಾಯಕರಿದ್ದೀರ, ದಯವಿಟ್ಟು ಕ್ಷಮಿಸಬೇಕು. ಯಾರು ಅನ್ಯತಾ ಭಾವಿಸಬಾರ್ದು ಅಂತ ಕ್ಷಮೆ ಕೇಳ್ತಾ ಮುಂಭಾಗದಲ್ಲಿ ಕುಳಿತಿರುವಂಥ ಎಲ್ಲ ನಮ್ಮ ಹಿರಿಯರೇ ಹಾಗೂ ಯುವ ಸ್ನೇಹಿತರೆ, ಈಗಾಗಲೇ ಬಹುಶಃ 2 ತಾಸಾಗಿದೆ. ಹೆಚ್ಚೇನು ಮಾತಾಡೋ ಅವಶ್ಯಕತೆ ಇಲ್ಲ. ತಾವೆಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ದೀರಾ. ಮತ್ತೆ ವಿಶೇಷವಾಗಿ ನಮ್ಮ ಒಂದೆರಡು ಪ್ರಮುಖ ಬೇಡಿಕೆಗಳ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಷಣ್ಪ್ರಕಾಶ್ ಅವರು ಕೂಡ ಮಾತನಾಡಿದ್ದಾರೆ. ಆದರೆ ಒಂದೆರಡು ವೈಯಕ್ತಿಕ ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಬಹಳಷ್ಟು ಜನ ಏನು ನಂಬಿದ್ದಾರೆ ಅಂದರೆ ಇನ್ನೂ ಕೂಡ ಹೆಚ್ಚು ನಾವು ಮಾಡ್ಬೋದಾಗಿತ್ತು ಸಮಾಜಕ್ಕೆ, ಅದು ನಮ್ಮ ಕಡೆಯಿಂದ ಆಗ್ತಾ ಇಲ್ಲ ಅಂತ ಒಂದು ತಪ್ಪ ಅಭಿಪ್ರಾಯ ಸಮಾಜದಲ್ಲಿದೆ ಅಂತ ನನ್ನ ಅನಿಸಿಕೆ ಆಗಿದೆ. ಬಂಧುಗಳೇ, ಇವತ್ತು ಕೋಲಿ ಇರ್ಬೋದು, ಬೆಸ್ ಕಬಲಿಗ, ಬೆಸ್ತ, ಮಗುವೀರ, ಮೊಗೇರ ಇಂಥದ್ದು 38-39 ಪರ್ಯಾಯ ಪದಗಳು ಈ ಸಮಾಜಕ್ಕಿದೆ. ನಿಮ್ಮಲ್ಲಿ ಪರ್ಯಾಯ ಪದಗಳು ಹಲವಾರು ಇರ್ಬೋದು, ನಿಮ್ಮಲ್ಲಿ ವ್ಯತ್ಯಾಸಗಳು ಹಲವಾರು ಇರ್ಬೋದು. ಆದರೆ ಅಂಬೇಡ್ಕರ್ ಚೌಡಯ್ಯ ಹೆಸರಲ್ಲಿ ತಾವು ಎಲ್ಲರೂ ಯಾವಾಗಲೂ ಕೂಡ ಒಗ್ಗಟ್ಟಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜನರು, ನಮ್ಮ ಕೂಲಿ ಕಪ್ಪಲಿಗ ಸಮಾಜ ಜನರು ಬಹಳ ಮುಕ್ತ ಜನರು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಸಮಾಜದಲ್ಲಿ ಬರ್ತಾರೆ. ಇದನ್ನು ಅರ್ಥಕೊಂಡೆ ಬಹಳ ವರ್ಷದ ಬೇಡಿಕೆಯಾಗಿದ್ದ, ಸಮಾಜದ ಬೇಡಿಕೆಯಾಗಿದ್ದ ಅಂಬೇಡ್ಕರ್ ನಿಗಮವನ್ನು ತಮ್ಮ ನೆನಪಿದ್ರೆ ನಮ್ಮ ಸರ್ಕಾರದಲ್ಲೇ ಮಾಡಿದ್ವಿ. ಅದನ್ನು ಕೂಡ ನಾವು ನಮ್ಮ ಸರ್ಕಾರದಲ್ಲಿ ಮಾಡಿದ್ದು ನಾವೆಲ್ಲ ನಮ್ಮ ಭೀಮಣ್ಣ ಸಾರ್ದೇವರು, ನಮ್ಮ ತಿಪ್ಪಣ್ಣಪ್ಪ ಕಮತ್ನೂರವರು, ನಮ್ಮೆಲ್ಲ ಗುಲ್ಬೆಟ್ಟಲ್ ನಾಯಕರು, ಎಲ್ಲರೂ ಚಿತ್ತಾಪುರ ನಾಯಕರು ಎಲ್ಲರೂ ಬಂದಿದ್ರು. ಏನು ಸರ್, ಆವಾಗ ಬಿಜೆಪಿನಲ್ಲಿ ನಮ್ಮಲ್ಲೇ ಇದ್ರಲ್ಲ, ಕಾಂಗ್ರೆಸ್ ನಾವು ಬಂದಿದ್ವಿ. ಅವಾಗೆಲ್ಲಾನು ನಾವು ಅಸೆಂಬ್ಲಿ ನಡೀತಾರೆ. ಅಸೆಂಬ್ಲಿ ನಡಿಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೊರಗೆ ಕಳಿಸಿದ್ರಿ ತಾವು. ಅಂದ್ರೆ ನೀವೆಲ್ಲ ಮುಖಂಡರು ಎಷ್ಟು ಪವರ್ಫುಲ್ ಇದ್ದೀರಂದ್ರೆ, ಅಸೆಂಬ್ಲಿನಲ್ಲಿ ಮುಖ್ಯಮಂತ್ರಿಗಳು ಒಳಗಿದ್ದಾಗ ಹೊರಗೆ ಕಳಿಸಿ CLP ಕಚೇರಿಯಲ್ಲಿ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿಸಿ ಅವಾಗ ಸ್ವಾಮೀಜಿ ಅವರು ಕೂಡ ಬಂದಿದ್ರು. ಎಲ್ಲರೂ ಮೈ ಮೇಲೆ ಬಿದ್ರಿ, CM ಅವ್ರ ಮೈ ಮೇಲೆ ಇದಾಗಲೇಬೇಕು, ಅನ್ನೋದು ಮಾಡಲೇಬೇಕು ಅಂತ CM ಅವರು ನೋಡೋಣ ಮಾಡೋಣ ಅಂತ ಇದ್ರು. ಆಗ ಬಾಬುರಾವ್ ಚಿಂಚನ್ಸೂರು ಸಾಹೇಬರು ನಾವೆಲ್ಲ CM ಅವರಿಗೆ, ಅವಾಗಿನ CM ಸಿದ್ದರಾಮಯ್ಯ ಸಾಹೇಬರಿಗೆ ಕನ್ವಿನ್ಸ್ ಮಾಡಿದ್ರು. ಅವರು ಒಂದು ಮಾತು ಹೇಳಿದ್ರು ಎಲ್ಲರೂ ಸೇರಿ, ವಿಶೇಷವಾಗಿ ನಾನು ಕೂಡ ಹೇಳಿದೆ, ಯಾರು ಅದರಿಂದ ಭಾವಿಸಬಾರ್ದು. ಏನಂತ ಹೇಳೋದಂದ್ರೆ, ನೀವು ನಮ್ಮ ಸಮಾಜದ ಸ್ಥಿತಿಗತಿಗಳನ್ನು ತಿಳ್ಕೋಬೇಕು ಅಂದರೆ ಊರಿಗೆ ಹೋಗ್ಬೇಡ್ರಿ, ಕಲಬುರಗಿ ಜೈಲಿಗೆ ಹೋಗ್ಬೇಡಿ. ಕಲಬುರಗಿ ಜೈಲಲ್ಲಿ ಹೋದ್ರೆ 2 ಸಮಾಜಗಳು ಸಿಗ್ತವೆ. ಒಂದು ಕೋಲಿ ಸಮಾಜ, ಇನ್ನೊಂದು ದಲಿತ ಸಮಾಜ. ಯಾಕಂದ್ರೆ ಮುಕ್ತ ಜನರು ಎಲ್ಲರ ಹೋರಾಟಕ್ಕೆ ನೀವೇ ಹೋಗ್ತೀವಿ. ಯಾರದೇ ಹೋರಾಟ ಏನಿದ್ರು, ಯಾರಿಗೇನು ಅನ್ಯಾಯ ಆದ್ರೂ ಕೂಡ ಸಂವಿಧಾನವನ್ನು ಕಾಪಾಡಲಿಕ್ಕೆ ದಲಿತರು ಮುಂದಾಗ್ತಾರೆ, ನಿಜ ಶರಣರ ತತ್ವವನ್ನು ಕಾಪಾಡಕ್ಕೆ ಬೀಳ್ಕೊಳಗೆ ತಗೊಂಡು ಮುಂದಾಗ್ತಾರೆ. ಹಾಗಾಗಿ ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಮುಕ್ತ ಜನರಲ್ಲಿ ಆರ್ಥಿಕವಾಗಿ ಹಿಂದುಳಿದವರು, ಶೈಕ್ಷಣಿಕವಾಗಿ ತಿಳುವಳಿಕೆ ಇರುವಂಥವ್ರು ಇದ್ದಾರೆ. ನೀವು ಮಾಡೇ ಕೊಡಬೇಕು ಅಂತ ಹೇಳಿದಾಗ ಅವಾಗ ಸ್ವಲ್ಪ ಮನವರಿಕೆ ಆಗಿ, ಆಯ್ತು ನಾನು ಮುಂದಿನ ಸೆಷನ್ನಲ್ಲಿ ಮಾಡಿಕೊಡ್ತೀನಿ ಅಂತ ಅವಾಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರು. ಆದರೆ ಇವರು ಪಟ್ಟು ಹಿಡಿದ್ರು, ಇಲ್ಲ ಇದೇ ಸೆಷನ್ನಲ್ಲಿ ಅನೌನ್ಸ್ ಮಾಡಬೇಕು ಅಂದಾಗೆ. ಅದಾದ್ಮೇಲೆ ಅದೇ ಸೆಷನ್ನಲ್ಲಿ ಅನೌನ್ಸ್ಮೆಂಟ್ ಕೂಡ ಏನು ಅಭಿವೃದ್ಧಿ ನಿಗಮದಾಯಿತು. ಅದಾದ್ಮೇಲೆ BJP ಅವರು ಬಂದರೆ ಅದಕ್ಕೆ ಮತ್ತೆ ಕೋಲಿ ಅಭಿವೃದ್ಧಿ ನಿಗಮ ಮಾಡಿದ್ರು.
ಅಂಬಿಗರ್ ಚೌಡಯ್ಯರ ಹೆಸರನ್ನ ಬದಲಾವಣೆ ಮಾಡಿ ಪ್ರಯತ್ನ ಮಾಡಿ ಕೋಲಿ ಅಭಿವೃದ್ಧಿ ನಿಗಮ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಆದರೂ ಕೂಡ ನಮ್ಮೆಲ್ಲ ನಾಯಕರು ಇಲ್ಲ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಅಂಬಿಗರ್ ಚೌಡಯ್ಯನಲ್ಲೇ ಹೆಸರಲ್ಲಿ ಇರಬೇಕು. ಯಾಕಂದ್ರೆ ನಮ್ಮಲ್ಲಿ 30-40 ಪರ್ಯಾಯ ಪದಗಳಿದ್ರೆ ಒಂದಿಟ್ರೆ ಇನ್ನೊಬ್ರಿಗೆ ಗೊತ್ತಾಗಲ್ಲ. ಆದ್ರಿಂದ ಅಂಬಿಗರ್ ಚೌಡಯ್ಯರ ಹೆಸರನ್ನ ಇಟ್ರೆ ನಾವು ಎಲ್ಲರೂ ಆ ಒಂದು ತತ್ವ, ಆ ಒಂದು ನೀತಿನಲ್ಲಿ ಬೆಳೆದಂತ ವ್ಯಕ್ತಿಗಳಿರ್ತೀವಿ. ಅದಕ್ಕೆ ಅವರ ಒಂದು ಹೆಸರಿನಲ್ಲಿ ಇಟ್ಟರೆ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಬಹುದು ಅಂದ್ಬಿಟ್ಟು ಅದಕ್ಕೆ ಅಂಬಿಗರ ಚೌಡಯ್ಯ ನಿಗಮ ಅಂತ ಇಡಲಾಗಿದೆ. ಇದು ಯಾಕೆ ಈ ಕಥೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಷ್ಟೆಲ್ಲ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿ ಹೆಸರಿಂದ ಹಿಡ್ಕೊಂಡು, ನಿಗಮದಿಂದ ಹಿಡ್ಕೊಂಡು, ಅದಕ್ಕೆ ಅನುದಾನ ಕೊಡಿಸೋದ್ರಿಂದ ಹಿಡ್ಕೊಂಡು ಸಾಮಾಜಿಕ ಮತ್ತೆ ಆರ್ಥಿಕ ನ್ಯಾಯ, ಸ್ವಾಭಿಮಾನದ ಬದುಕು ಪ್ರತಿಯೊಬ್ಬರಿಗೂ ಕೊಡಲಿಕ್ಕೂ ಕೂಡ ಒಂದು ಪ್ರಯತ್ನ ನಾವು ಯಾವಾಗಲೂ ಕೂಡ ಮಾಡಿದ್ವಿ. ಆದರೆ ಕೆಲವು ಶಕ್ತಿಗಳಿವೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ. ನಮ್ಮಲ್ಲೇ ಜಗಳ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಕಳೆದ ಚುನಾವಣೆಯಲ್ಲಿ ಇಲ್ಲಿ ತನಕ ಏನು ಸಮಸ್ಯೆ ಇರಲಿಲ್ಲ, ಪ್ರಾಮಾಣಿಕವಾಗಿ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ನಿಮಗೂ ಅನಿಸ್ತಾ ಇತ್ತು ಈಗಪ್ಪ ಇವತ್ತಿಲ್ಲ ನಾಳೆ ಆಗುತ್ತೆ ಮಾಡುತ್ತೆ ಈ ನಮ್ಮ ಸಮಾಜಗಳಿಗೆ ಎಸ್ ಟಿ ಪರಿಷ್ಠ ಪಂಗಡಗಳಿಗೆ ಹಾಕುವ ನಿಟ್ಟಿನಲ್ಲಿ. ಹೋದ ಬಾರಿ ಅದು ಏನು ಆಯ್ತು ಗೊತ್ತಿಲ್ಲ. ಬಿಜೆಪಿ ಕೆಲವು ನಾಯಕರು ಬಂದ್ರು, ಮೋದಿ ಸರ್ಕಾರ ಇದೆ ಮೇಲ್ಗಡೆ, ಕೆಳಗಡೆ ನಮ್ಮ ಸರ್ಕಾರ ಬರುತ್ತೆ, ಡಬಲ್ ಇಂಜಿನ್ ಸರ್ಕಾರ ಬರುತ್ತೆ. ಅಲ್ಲಿ ಮೋದಿ ಹೇಳಿದ್ದು ಏನೇನಾಗಲ್ಲ ಅಂದ್ಬಿಟ್ಟು ಆ ಚಪ್ಪನ್ ಇಂಚ್ ಕಾ ಸೀನಾ ಅಂತ ಏನು ಅವರು ಸುಮ್ಮನೆ ಪ್ರಚಾರ ಮಾಡ್ಕೊಂಡು ಹೋದ್ರು, ಅದನ್ನೇ ನಂಬ್ಕೊಂಡು ಜನ ಮರಣ ಆದ್ರೂ ಏನು ಗೊತ್ತಿಲ್ಲ. ಬರೀ ನಿಮ್ಮ ಸಮಾಜ ಅಲ್ಲ, ಕುರುಬ ಸಮಾಜಕ್ಕೂ ಮೋಸ ಮಾಡಿದೆ. ಕೋಲಿ ಸಮಾಜ ಮತ್ತೆ ಕುರುಬ ಸಮಾಜ ಎರಡಕ್ಕೂ ಎಸ್ಟಿ ಮಾಡ್ತೀನಿ ಅಂದ್ಬಿಟ್ಟು ಡೆಲ್ಲಿ ತನಕ ಹೋಗ್ಬಿಟ್ಟು ಇವತ್ತು ಏನೂ ಆಗಿಲ್ಲ. ನೀವೇ ಯೋಚನೆ ಮಾಡಿ, ಯಾವ ಜನ ನಿಮಗೆ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು, ನೀವು ಯಾರನ್ನ ಕೇಳಿದ್ರೆ ರಕ್ತದಲ್ಲಿ ಬರ್ಕೊಡಿ ಅಂತ, ಪೆನ್ನಲ್ಲಿ ಬರ್ಕೊಟ್ರೆ ಸಾಕಾಗಿತ್ತಲ್ಲಿ, ಯಾವುದರಲ್ಲಿ ಸರ್ಕಾರಿ ದಾಖಲೆಗಳಲ್ಲಿ. ಅದು ಇದು ಬಿಟ್ಟು ನಾವು ರಕ್ತದಲ್ಲಿ ಬರ್ಕೊಡ್ತೀನಿ, ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಎಲ್ಲಿ ನೋಡೋದು. ಕಳೆದ ಚುನಾವಣೆಯಲ್ಲಿ ನಿಮ್ಮ ಸಮಾಜದ ಹೆಸರಿರಲಾರದೆ ಒಂದು ಭಾಷಣ ಮಾಡ್ತಾ ಇರಲಿಲ್ಲ. ಕೋಲಿ ಕುರುಬ ಸಮಾಜ ಎರಡು ಸಮಾಜ ಇರಲಾರದೆ ಭಾಷಣ ಮಾಡ್ತಾ ಇಲ್ಲ. ಈಗ ಇದ್ರ ಬಗ್ಗೆ ತುಟಿನೇ ಬಿಡಿಸ್ತಾ ಇಲ್ಲ, ಬಾಯಿ ಬೀಗ ಬಿಟ್ಬಿಟ್ಟಿದೆ, ತುಟಿ ಹೊರಗೆ ಹಾಕೊಂಡು ಕೂತಿದ್ದಾರೆ ಬಿಜೆಪಿ ಅವರು. ಇದ್ರ ಬಗ್ಗೆ ಯಾವತ್ತಾರ ಮಾತಾಡಿದಾರ? ನಿನ್ನೆ ಯಾವ್ದೋ ಕೈಲಾಗಲಾರ್ದು ಜನರಲ್ ಸೆಕ್ರೆಟರಿ ಬಂದಿದಂತೆ, ಈಗ ಹೊಸ ಇನ್ಚಾರ್ಜ್ ಕರ್ನಾಟಕದ. ಅವ್ರಿಗೆ ನಮ್ಮ ಮಾಧ್ಯಮ ಸ್ನೇಹಿತರು ಕೇಳೋದಂತೆ, ಏನ್ ಕೊಡುಗೆ ಇದೆ ಅಪ್ಪ ಬಿಜೆಪಿದು ಇಲ್ಲಿ ನಮ್ಮ ಕಲಬುರಗಿಗೆ ಸಮಾಜಕ್ಕೆ ಎಸ್ಟಿ, ಕೋಲಿ ಸಮಾಜಕ್ಕೆ ಎಸ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನಾಯ್ತು ಅಂದ್ರೆ ಅದ್ರ ಬಗ್ಗೆ ಏನು ಉತ್ತರನೇ ಇಲ್ಲ. ಈಗ ಯಾವ ವ್ಯಕ್ತಿ ವಿಶ್ವಗುರು ಅಂತ ಅನ್ಸ್ಕೊಂತಾರೆ, ಯಾವ ವ್ಯಕ್ತಿ ರಷ್ಯಾ ಮತ್ತೆ ಯುಕ್ರೇನ್ ವಾರನ್ನ ನಿಲ್ಲಿಸ್ತಾರೆ, ಅಂತ ವ್ಯಕ್ತಿಗೆ ಎಸ್ಟಿ ಮಾಡೋದೇ ದೊಡ್ಡ ಮಾತಪ್ಪ, ಹೌದಾ ಇಲ್ಲ? ನೋಡ್ರಲ್ಲ ಅಡ್ವರ್ಟೈಸ್ಮೆಂಟ್ ಹೆಂಗ್ ಪ್ರಚಾರ ಹೆಂಗ್ ತಗೋತಾರೆ. ಅದಕ್ಕೆ ಇವರು ಪ್ರಧಾನಮಂತ್ರಿ ಅಲ್ಲ, ಇವ್ರು ಪ್ರಚಾರ ಮಂತ್ರಿ ಅನ್ನೋದು ಕೆಲಸ ಏನ್ ಮಾಡ್ಯಾರ? ಇವತ್ತು ನೀವು ಯಾಕೆ ನಾನು ಹೇಳಿಲ್ಲ, ಹೋಗಿ ನಾವು ಆಪೋಸಿಷನ್ ಅಲ್ಲಿ ಇದ್ದಾಗ, ನಾವು ಬರೀ ಅಧಿಕಾರದಲ್ಲಿದ್ದಾಗಲ್ಲ, ನಾವು ವಿರೋಧ ಪಕ್ಷದಲ್ಲಿದ್ದಾಗ ಕೂಡ ನನ್ನ ಜವಾಬ್ದಾರಿಯನ್ನ ನಾನು ಮಾಡ್ತಿಲ್ಲ. ಇಲ್ಲಿ ಯಾರು ಭೀಮಣ್ಣ ಸಾಲಿ ನಮ್ಗೆ ಹೇಳಿಲ್ಲ, ನಮ್ಮ ರಾಜಗೋಪಾಲಣ್ಣ ನಮ್ಗೆ ಹೇಳಿಲ್ಲ, ಸಾಬಣ್ಣ ಗೋರ್ಮಣ್ಣ ಹೇಳಿಲ್ಲ, ವಾಣಿ ಸಿದ್ದವ್ರು ಹೇಳಿಲ್ಲ, ಯಾವತ್ತು ಯಾರು ನನಗೆ ಹೇಳಿಲ್ಲ. ನಾನೇ ತಿಳ್ಕೊಂಡು ಈಗಪ್ಪ ಈ ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇದೆ, ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ 2-3 ಸಲ ಡೆಲ್ಲಿಗೆ ಹೋಗಿ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ ಮಾಡಿ ಅಲ್ಲಿ ಹೋದ್ರೆ ಟ್ರೈಬಲ್ ಅಫೇರ್ಸ್ ಮಿನಿಸ್ಟರ್ ಡಾಕ್ಟರ್ ಸಾಹೇಬ್ ಯು ಬಿ ಸರ್ಪ್ರೈಸ್. ನಾನು ಈ ಟ್ರೈಬಲ್ ಅಫೇರ್ಸ್ ಮಿನಿಸ್ಟರಿಗೆ ಹೋಗಿ ಭೇಟಿ ಮಾಡಿದ್ರೆ ಅವರಿಗೆ 5 ಇದೆ ಅಂತಾನೆ ಗೊತ್ತಿಲ್ಲ. ಆ ಸೆಕ್ರೆಟರಿ ಯಾರಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಅವರು ಕರ್ನಾಟಕ ಕೇಳಿದ್ರು, ಅವ್ರಿಗೆ ಹಿಡ್ಕೊಂಡು ನಾನು ತಿಳ್ಕೊಂಡೆ ಎಲ್ಲಿದೆ ಫೈಲು ಏನಿದೆ ಅಂತ ಹೇಳಿದ್ರೆ, ಇಲ್ಲ ಸರ್ ಅದಿನ್ನ ಆಫೀಸ್ ಆಫ್ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅಂತ ಇದೆ ಅಂತ. ಅಲ್ಲಿ ನಾನು ಕಳಿಸಿರೋ ಫೈಲ್ ನಿಮ್ಗೆ ನೆನಪಿದ್ರೆ, ಕೊನೆಯ ಫೈಲ್ ಕಳಿಸಿದ್ದು ನಿಮ್ಮ ಆಶೀರ್ವಾದದಿಂದ ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ಅವ್ರು ಏನೇನು ಕೇಳಿದ್ರು ಅವೆಲ್ಲರೂ ಕೂಡ ದಾಖಲೆ ಸಮೇತ ಹೋಗಿ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಕೊಟ್ಟು ಬಂದಿದ್ದ ಡೆಲ್ಲಿಗೆ. ಯಾರನ್ನ ಸಚಿವರು ಇಡೀ ಇಂಡಿಯಾದಲ್ಲಿದ್ದರೆ ನಾನು ನಿಮಗೋಸ್ಕರ ಹೋಗ್ಕೊಂಡಿದ್ದೆ. ಅದೇ ಹೇಳ್ತಾ ಇದ್ದಾರೆ. ಅದಾದ್ಮೇಲೂ ಕೂಡ ನನ್ನ ಜವಾಬ್ದಾರಿ ಬಂದಿಲ್ಲ. 2 ಸರಿ ಹೋಗಿ ಬಂದೆ. ಅಲ್ಲ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಹತ್ರ ಹೋಗಿ ಬಂದ್ರು ಕೂಡ
ಈಗ ಮಂತ್ರಿಗಳು अरे प्रियंक साहब ये प्रियंक ये सब तो ठीक है बट जितना तुम लोग फॉलो अप कर रहे हो तुम लोग ಅಂದ್ರೆ ಕಾಂಗ್ರೆಸ್ ಅವರು ಎಷ್ಟು ಫಾಲೋ ಅಪ್ ಮಾಡ್ತಾ ಇದ್ದೀರಾ ಈ ವಿಷಯವನ್ನ ಹಮಾರೆ लोग क्यों नहीं कर रहे ಅಂದ್ರೆ ಬಿಜೆಪಿ ಅವರು ಯಾಕೆ ಮಾಡ್ತಾ ಇಲ್ಲ ನಿಮ್ಮ ಎಂಪಿ ಯಾಕೆ ಮಾಡ್ತಾ ಇಲ್ಲ ನೀವು ವಿರೋಧ ಪಕ್ಷದಲ್ಲಿ ಇದ್ಬಿಟ್ಟು ನೀನು ಯಾಕಪ್ಪ ಡೆಲ್ಲಿಯಿಂದ ಚಪ್ಪಲಿ ಸೋದಿಸ್ಕೊಳ್ತಾ ಇದೆಯಾ ಅಂತ ಅವ್ರು ಹೇಳಿದ್ರಪ್ಪ ನಾನಲ್ಲ ಇದು ಯಾಕೆ ಇದು ಮತ್ತೆ ವಿಚಿತ್ರ ಏನಪ್ಪ ಅಂದ್ರೆ ಇಷ್ಟೆಲ್ಲ ಹೋಗ್ಬಿಟ್ಟು ಬಂದ್ಮೇಲೆ ಇದು ಅಕ್ಟೋಬರ್ 30ನೇ ತಾರೀಕು ಕೇಂದ್ರ ಸರ್ಕಾರ ಕೊಟ್ಟಿರುವಂತ ದಾಖಲೆ ನಂದಲ್ಲ ಇದು ಬಹಳಷ್ಟು ಜನ ಈಗ ಪ್ರೊಸೆಸ್ ನಲ್ಲಿ ಹೇಳ್ಕೊಂಡಿದ್ದಾರೆ ಸರ್ ಇದು ಗೌರವ್ ಸರ್ ತಿಮ್ಮಣ್ಣಪ್ಪ ಏನು ಬಸವರಾಜ್ ಗಮನ ಕೊಡ್ರಿ ರಮೇಶ್ ಅವರೇ ಯಾಕಂದ್ರೆ ನಿಮ್ಗೆ ಇನ್ನೊಂದು ಏನು ಅನಿಸ್ತದೆ ನಾವು ಮಾಡ್ತಾ ಇಲ್ಲ ಇದು ಕೇಂದ್ರ ಸರ್ಕಾರದ ದಾಖಲೆ ಎರಡೇ ಲೈನ್ ನೋಡ್ಬಿಡ್ತೀವಿ ನೋಡಿ I am directed to refer to your office letter dated so and so dated 11/3/2021 addressed to Registrar General India regarding the subject cited above. Subject ಯಾವುದು proposal for inclusion of Gangamata proposal of inclusion of Gangamata and its synonyms in the list of scheduled tribes of Karnataka ಅಂದ್ರೆ proposal ಗಂಗಾಮತ ಮತ್ತೆ ಅದರ ಪರ್ಯಾಯ ಪದಗಳು ಯಾವುದಿದೆ ಅದನ್ನ ಶೆಡ್ಯೂಲ್ಡ್ ಟ್ರೈಬ್ ಲಿಸ್ಟಿಗೆ ಕರ್ನಾಟಕದಲ್ಲಿ ಹಾಕಲಿಕ್ಕೆ ಪ್ರಪೋಸಲ್ ಬಗ್ಗೆ ಚರ್ಚೆ The Office of Registrar General India has been the proposal has been examined as per extent modalities and criteria. The Office of Registrar General of India is unable to support the proposal. ಎಲ್ಲ ರೀತಿಯಾದಂಥ ಪರಿಶೀಲನೆ ಮಾಡಿದ್ದೀವಿ. ನಮ್ಮ ಏನು ಹುಲ್ಲಪ್ಪ ಜೀವನ ಇರೋದು ನನಗಷ್ಟು ತಿಳುವಳಿಕೆ ಇಲ್ಲ ನಿನ್ನ ಏನಪ್ಪ ವಿಜು The Office Registrar General of India is unable to support the proposal. The comments of the office on the above stated proposal of Karnataka State Government are enclosed herewith as per annexure dash dash dash. ಏನಂತ ಬರ್ತದೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನಿಮ್ಮ ಪ್ರಸ್ತಾವನೆಯನ್ನ ನಾವು ಬೆಂಬಲಿಸಕ್ಕೆ ಆಗೋದಿಲ್ಲ ಅಂದ್ರೆ ಆಲ್ಮೋಸ್ಟ್ ತಿರಸ್ಕಾರ ಮಾಡಿದ್ದಾರೆ ಇದನ್ನ ಮತ್ತೆ ಇಲ್ಲಿ ಕಳಿಸಿದ್ದಾರೆ ಅಂತ ಹೇಳಿದ್ರು ತಿಮ್ಮಣ್ಣಪ್ಪ ಅವರು ಕಾಮರಾಜ್ ಸಾಹೇಬ್ ಒಂದ್ಸರಿ ನನಗೆ ಹೇಳಿದ್ರು ಮತ್ತೆ ಕಳಿಸಿದ್ದಾರೆ ನಾನು ಮತ್ತೆ ನಾಗೇಂದ್ರ ಅವರು ಮಿನಿಸ್ಟರ್ ಹತ್ರ ಹೋಗಿ ಸಂಪೂರ್ಣವಾದಂತ ಫೈಲ್ ಅನ್ನು ಅವ್ರೇನೋ ಇನ್ನ ಬೇಡ ಗಂಗಮತ ಬಿಟ್ಟು ಬೇರೆ ಪರ್ಯಾಯ ಪದಗಳನ್ನ 5 ಪರ್ಯಾಯ ಪದಗಳನ್ನ ಕೊಡಿ ನಾವು ಪ್ರಯತ್ನ ಮತ್ತೊಮ್ಮೆ ಮಾಡ್ತೀವಿ ಅಂತ ನಮ್ಮ ಮಿನಿಸ್ಟರ್ ಅವರು ನಾನು ಮಾತು ಕೊಡ್ತಾ ಇದ್ದೆ ಚುನಾವಣೆ ಆದ್ಮೇಲೆ ಎಲ್ಲ ಸಮಾಜದವರು ಹತ್ರ ನಾನು ಮಾತನಾಡಿ ನಾವು ಮೀಟಿಂಗ್ ಕರೆಸಿದ್ದರು ಯಾವ ಪರ್ಯಾಯ ಪದವನ್ನ ನಾವು ಹಾಕಬೇಕು ಬಿಡಬೇಕು ಅಂತ ತಮ್ಮ ಒಂದು ನಿರ್ದೇಶನ ತಗೊಂಡು ಅದನ್ನ ಹಾಕಿ ಮತ್ತೊಮ್ಮೆ ನಾನೇ ಹೋಗ್ಕೊಡ್ಬೇಕು ಆದ್ರೆ ಪ್ರಶ್ನೆ ಇರೋದ್ರಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಅಲ್ಲ ಪ್ರಶ್ನೆ ಇರೋದು ಅಧಿಕಾರದಲ್ಲಿದ್ದವ್ರು ಏನ್ ಮಾಡ್ತಾ ಇದ್ದಾರೆ ಯಾರು ಮೋದಿ ಹೆಸರು ಹೇಳ್ಕೊಂಡು ಆರ್ಸ್ ಬಂದ್ರು ಏನ್ ಮಾಡ್ತಾ ಇದ್ದಾರೆ ಯಾರು ಸಮಾಜವನ್ನ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಭಾವನಾತ್ಮಕ ವಿಷಯಗಳನ್ನ ಮುಂದಿಟ್ಕೊಂಡು ಆರ್ಸ್ ಬಂದ್ರಲ್ಲ 1 ಲಕ್ಷ ಓಟ್ ತಗೊಂಡ್ರಲ್ಲ ಏನ್ ಮಾಡ್ತಾ ಇದ್ದಾರೆ ಮೊನ್ನೆ ನಿನ್ನೆ ಸ್ಟೇಟ್ಮೆಂಟ್ ನೋಡಿರ್ಬೇಕು ತಾವು ಇಲ್ಲವೆಲ್ಲ ಮಾಧ್ಯಮ ಸ್ನೇಹಿತರಿದ್ದಾರೆ ಸ್ಟೇಟ್ಮೆಂಟ್ ನೋಡಿರ್ಬೇಕು ಇದು ಕಷ್ಟ ಆಗ್ತಾ ಇದೆ ನಮಗೆ ಪ್ರಿಯಾಂಕ್ ಖರ್ಗೆ ಮಾಡಿದ್ರೆ ಮಾಡ್ಬೋದು ಅಂತ ಉಮೇಶ್ ಜಾಧವ್ ಹೇಳ್ತಾರೆ ನೀವು ಡಬಲ್ ಇಂಜಿನ್ ಸರ್ಕಾರ ಅವ್ರದ್ದು ಪ್ರೈಮ್ ಮಿನಿಸ್ಟರ್ ಅವ್ರದ್ದು ರಷ್ಯಾ ಯುದ್ಧ ನಿಲ್ಲಿಸಲಿಕ್ಕೆ ಆಗೋದು ಅವ್ರ ಕಡೆಯಿಂದ ರೈತರ ಆದಾಯ ದುಪ್ಪಟ್ಟು ಮಾಡೋದು ಅವ್ರ ಕಡೆಯಿಂದ ಆಗ್ತದೆ ಆರ್ಥಿಕ ಅಸಮಾನತೆ ದೂರಪಡಿಸಲಿಕ್ಕೆ ಅವ್ರ ಕಡೆ ಆಗ್ತದೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸಲಿಕ್ಕೆ ಅವ್ರ ಕಡೆಯಿಂದ ಆಗ್ತದೆ ಆದರೆ ಪೊಲೀಸ್ ಸಮಾಜಕ್ಕೆ ನ್ಯಾಯ ಕೊಡಿಸೋದು ಮಾತ್ರ ಪ್ರಿಯಾಂಕ ಖರ್ಗೆಯಿಂದ ಆಗ್ತದೆ ಅದೇ ಸಾಧ್ಯ ಅವ್ರು ಮನಸ್ಸು ಮಾಡಿದ್ರೆ ಆಗ್ತಾ ಇದೆ 5 ವರ್ಷ ಇವರಿಗೆ ಕಳಿಸಿದ್ ಮತ್ತೆ ಚಾಂದಿ ಚೌಕ್ನಲ್ಲಿ ಏನು ಮಸಾಲ ಪುರಿ ತಿನ್ನಾಕ ಪ್ರತಿಕಾಯ ಕಳಿಸಿದ್ರೆ ಈಗ ಅರ್ಥನೇ ಆಗ್ತಾ ಇಲ್ಲ ಆಟಗಳು ಆದ್ರಿಂದ ದಯವಿಟ್ಟು ಜಾಗೃತರಾಗಿ ಇದನ್ನ ನಾನು ಕಳ್ಸಿಕೊಡ್ತೀನಿ ಗುಲ್ಗಪ್ಪ ಸ್ವಲ್ಪ ಓದ್ಬಿಟ್ಟು ಹೇಳಕತ್ತಾವ ಅನ್ಎಬಲ್ ಸಪೋರ್ಟ್ ಅಂದ್ರೆ ಏನಪ್ಪ ಆಗ್ಬಿಟ್ಟು ನೀನಂತೂ ಹೋರಾಟನೇ ಮಾಡ್ತಾರೆ ಯಾವಾಗಲೂ ಲಚಪ್ಪ ಅವರೇ ನೀವು ಕೇಳಿದ್ರಿ ಟೋಪಿ ತೆಗೆದಿರಿ
ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಸಮಾಜದಲ್ಲಿ ಇಂಥ ಒಂದು ತಪ್ಪು ಕಲ್ಪನೆ ಇದೆ. ನಾವೆಲ್ಲರೂ ಹೇಳ್ಬೇಕು, ಅಧ್ಯಕ್ಷರು ನಾಗೇಂದ್ರ ಅವರು ಗುರುನಾಥ್ ಎಲ್ಲರೂ ಹೇಳ್ಬೇಕು. ಇದ್ರೆ ಜನರಲ್ಲಿ ಏನಂದ್ರೆ ಇಲ್ಲ ಮೇಲೆ ಮೇಲೆ ಇದೆ ಮೇಲೆ ಇದೆ ಅಂತ. ಮೇಲಿಲ್ಲ, ತಿರಸ್ಕಾರ ಆಗಿ ಕೆಳಗಡೆ ಬಂದಿದೆ. ಮತ್ತೆ ಇವ್ರಿಗೆ ಮಾಡೋ ಮನಸ್ಸಿಲ್ಲ. ಮಾಡ್ಬೇಕಾಗಿದ್ರೆ ಏನಾದ್ರು ಮಾಡ್ಬೋದಾಗಿತ್ತಲ್ಲ. ರೈತರ ಕಪ್ಪು ಕಾನೂನು ತರಬೇಕಂದ್ರೆ ಕೇಳಿದ್ರೆ ಟ್ರಿಪಲ್ ತಲಾಕ್ ತರಬೇಕಂದ್ರೆ ಕೇಳಿದ್ರೆ ಆರ್ಟಿಕಲ್ 370 ರದ್ದು ಮಾಡ್ಬೇಕಂದ್ರೆ ಕೇಳಿದ್ರೆ ಇದು ಯಾಕೆ ಕೇಳ್ತಾ ಇದ್ದಾರೆ? ಮಿಕ್ಕಿದಕ್ಕೆಲ್ಲ ಮಾಡ್ಬೋದು, 10% ಹೆಂಗ್ ಬೇಕಂತ ಮಾಡಿದ್ರು. ಇದು ಮಾತ್ರ ಯಾಕೆ, ಇದಕ್ಕೆ ಮಾತ್ರ ಯಾಕೆ ನಿಮ್ಗೆ ಕರ್ಕೇಳಬೇಕು, ಮಾತಾಡ್ಬೇಕಾದ್ರೆ ರಮೇಶ್ ಹೇಳಿದ್ರು ಖರ್ಗೆ ಸಾಹೇಬ್ರು ಮನಸ್ಸು ಮಾಡಿದ್ರೆ ಆಗ್ತಾ ಇತ್ತು. ಅದು ಪಾರ್ಲಿಮೆಂಟ್ ಅಲ್ಲಿ ಮಾಡಿ ಹೇಗೆ ಮಾತಾಡೋದು ಸರ್? ಏನಿಲ್ಲ ಅಂತ ಮಾತಾಡಬೇಕಾಗ್ತದೆ. ಲೋಕಸಭೆಯಲ್ಲಿ ನಾವು ಆಪೋಸಿಷನ್ ಅಲ್ಲೂ ಇಲ್ಲ, ಆಪೋಸಿಷನ್ ಲೀಡರ್ ಅಧಿಕೃತವಾಗೂ ಇಲ್ಲ. ರಾಜ್ಯಸಭೆಯಲ್ಲಿ ಈಗ ಮೊನ್ನೆ 1 ವರ್ಷ ಆಗಿದೆ ನಮ್ಗೆ ಸ್ಥಾನಮಾನ ಸಿಕ್ಕಿ. ಲೋಕಸಭೆಯಿಂದ ಬಂದಾದ್ಮೇಲೆ ನಾವು ರಾಜ್ಯಸಭೆಯಲ್ಲಿ ಮಾತಾಡಲಿಕ್ಕೆ ಅನುಕೂಲ ಆಗ್ತದೆ. ಖರ್ಗೆ ಸಾಹೇಬ್ ಬಂದ್ಮೇಲೆ, ಖರ್ಗೆ ಸಾಹೇಬ್ ಇಂಡಿಯಾಗೆ ಬಂದ್ಮೇಲೆ ನಾವು ಹೋಗಿ ಮಾತಾಡ್ಲಿಕ್ಕೆ ಆಗಿದ್ದು. ಅವ್ರ ಅಪಾಯಿಂಟ್ಮೆಂಟ್ ಕೊಡಿಸಿದ್ರೆ ನಾನು ಹೋಗಿ ಅವ್ರ ಮನೆ ಬಾಗಿಲು ಕಾಯ್ಲಿಕ್ಕೆ ಆಗಿತ್ತು. ನಾವೆಲ್ಲ ಪುಕ್ಸಟ್ಟೆ ಪ್ರಚಾರ ತಗೊಳ್ಳೋ ಮಂದಿ ಅಲ್ಲ, ನಾವು ಅಲ್ಲೊಂದು ಬಂದಿರೋದು. ನಾವು ಸುಮ್ಮನೆ ಈಗ ನಮ್ಮ MP ಇದ್ರಲ್ಲ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ಲ, ಮನವಿ ಪತ್ರ ಅಂತ ಇದ್ದ. MP ಅಂದ್ರೆ ಮನವಿ ಪತ್ರ. ಸುಮ್ಮನೆ ಹೋಗಿ ಪತ್ರ ಕೊಟ್ಟು ಫೋಟೋ ತಗೊಳ್ಳೋದು ಹಾಕೋದು ಅಷ್ಟೇ. ಯಾವ ಕೆಲಸ ಮಾಡಿದ್ರೆ ನಾವು ಕೆಲಸ ಮಾಡಿ ಬಂದ ಮಾತಾಡ್ತೀವಿ. ಇವತ್ತು ಹೇಳಿದ್ರೆ ಈಗ ನಮ್ಮ ಉದಾಹರಣೆಗೆ ನಾವು ಎಷ್ಟು ಕೆಲಸ ಮಾಡಿದ್ರೆ ಸಮಾಜಕ್ಕೆ, ನಮ್ಮ ಅಂಬೇಡ್ಕರ್ ಚೌಡಾಯ ಚಿತ್ರದುರ್ಗದಲ್ಲಿ 1.5 ಕೋಟಿ ರೂಪಾಯಿ ಕಟ್ಟಿಸ್ತಾ ಇದ್ದೀವಿ. ಮತ್ತೆ ಇಲ್ಲಿ ನಿಮ್ಮ ಚೌಡದಾಪುರಕ್ಕೆ 5 ಕೋಟಿ ರೂಪಾಯಿ ಕೊಟ್ಟಿದ್ದೆ. ಯಾರು ಕೂಡ ನನಗೆ ಹೇಳಿಲ್ಲ ಚೌಡದಾಪುರಕ್ಕೆ ಕೊಡ್ರಿ ಅಂತ. ನಾನು ಪ್ರವಾಸೋದ್ಯಮ ಸಚಿವರಿದ್ದಾಗ 5 ಕೋಟಿ ರೂಪಾಯಿ ಚೌಡದಾಪುರಕ್ಕೆ ಕೊಟ್ಟಿದ್ದೀವಿ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ 5 ವರ್ಷ ನಾನು ಉಪಯೋಗ ಮಾಡಕ್ ಆಗ್ತಾ ಇಲ್ಲ. ನಿಮ್ಮ ಜಿಲ್ಲಾ ಪೊಲೀಸ್ ಇದಕ್ಕೋಸ್ಕರ 4 ಕೋಟಿ ರೂಪಾಯಿ ಖರ್ಗೆ ಸಾಹೇಬರು, ಡಾಕ್ಟರ್ ಶಿವಪ್ರಕಾಶ್ ಅವರು ನಾವೆಲ್ಲ ಇದನ್ನು ನಾವು ಮಾಡಿ ನಿಮ್ಮ ಮಾತಾ ಮಾಣಿಕೇಶ್ವರಿ ಇದಕ್ಕೆ ದೇವಸ್ಥಾನಕ್ಕೆ ನಾವು ಕೊಟ್ಟಿದ್ವಿ. ಮತ್ತೆ ನೀವು ಹೇಳಿ ಇಷ್ಟೆಲ್ಲ ಮಾಡಿದ್ರು ನಾವು ಬಯಸ್ಕೋಬೇಕಾಗ್ತದೆ. ನೀವು ಹೇಳ್ತೀರಿ ನಾಯಕತ್ವದ ಬಗ್ಗೆ ಮಾತನಾಡಿದ್ರಿ ಸರ್, ನಾವೆಲ್ಲ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನೀವು ಹೇಳೋದಲ್ಲ ಎರಡನೇ ಪೀಳಿ ಬೆಳೆಸ್ಬೇಕಾಗ್ತದೆ. ನೀವು ಹೇಳಿ ಇಲ್ಲೆಲ್ಲ ಕುಂತವ್ರಿಗೆ ಆಲ್ಮೋಸ್ಟ್ 90% 80% ಮಾಡಿದ್ರು. ಶರಣಪ್ಪ ಏನ್ಮಾಡೋದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಗಿದ್ದು. ನಮ್ಗೆ ನಾಸಿ ಬಂದಿಲ್ಲ, ಶರಣಪ್ಪ ಬಂದರೆ ನೋಡಿ ಅಲ್ಲಿ TP ಪ್ರೆಸಿಡೆಂಟ್ ಇದ್ರು. ಅಲ್ಲಿ ನೋಡಿ ದೇವು ಶಾಬಾದ್ 1ನೇ ತಾಲೂಕಿನ ತಾಲೂಕು ಪಂಚಾಯತ್ ಅಧ್ಯಕ್ಷ. ನಮ್ಮ ಅನ್ನಪೂರ್ಣ ನಮ್ಮ ತಾಲೂಕು TMC ಪ್ರೆಸಿಡೆಂಟ್ ಅವರೇ ಆಗಿದ್ರು. ನಿಮ್ಮ ಭೀಮಣ್ಣ ಸಾರಿಗೆ ಅವರು KSRTC ಅಧ್ಯಕ್ಷ. ಕಮಕ್ನೂರ್ ಸಾಹೇಬ್ 2 ಸರಿ MLC ಸಾಹೇಬ್ ಪಕ್ಷದಿಂದ ನಾವು ಏನು ಹೇಳಕ್ಕಾಗಲ್ಲ. ಸಂಘಟನೆಯಲ್ಲಿ ರಾಜಗೋಪಾಲ್ ರೆಡ್ಡಿ ಅವರಿಗೆ ಯಾರು ಅರ್ಜಿ ಹಾಕಿಲ್ಲ. ರಾಜಗೋಪಾಲ್ ರೆಡ್ಡಿ ಸಾಹೇಬ್ ಜನರಲ್ ಸೆಕ್ರೆಟರಿ, ನಮ್ಮ ವಾಣಿಶ್ರೀ ಅವರು ಬ್ಲಾಕ್ ಅಧ್ಯಕ್ಷರಿದ್ರು, ನಮ್ಮ ಸಾಬಣ್ಣ ಬೋರ್ಪಣ್ಣ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ರು. ಮತ್ತು ನಿಮ್ಮ ಹುಲಿಯಪ್ಪ ಅವರಿಗೆ ಕಾರ್ಪೊರೇಷನ್ ಟಿಕೆಟ್ 2 ಸರಿ ಕೊಟ್ಟಿದ್ರು. ನಮ್ಮ ಶಿವಮೊಗ್ಗ ಬಿಟ್ಟು ನಮ್ಮ ಯುವ ನಾಯಕ ಯೂತ್ ಕಾಂಗ್ರೆಸ್ ನಲ್ಲಿ ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷ ನಮ್ಮ ಪ್ರಕಾಶ್ ಕುಮಾರ್ ಇದ್ದಾನೆ, ರಾಜು ಮಾಮಾಕುಂದಾನೆ ಕಾರ್ಪೊರೇಟರ್ ಆಗಿ. ನಮ್ಮ ಶರಣು ತೋಣಗಾವಿ ಇವಾಗ ಗ್ಯಾರಂಟಿ ಯಾರು ಅರ್ಜಿ ಹಾಕಿಲ್ಲ. OBC ಅಧ್ಯಕ್ಷ ಈಗ ಎಷ್ಟು ಮಾಡ್ಬೇಕು ಹೇಳಿ. ಸಿದ್ದು ಸಂಗಾಮಿ ಸೆಕ್ರೆಟರಿಯಾಗಿ ನಮ್ಮ ಹೇಳ್ತೀವಿ. ಈಗ ಯಾಕೆ ಲಿಸ್ಟ್ ಹೇಳೋದು? ಈಗ ಬರೇ ನಾವು ಮಾಡೋದು ಲಿಸ್ಟ್, ಡಾಕ್ಟರ್ ಸಾಹೇಬ್ ಮಾಡಿದ ಲಿಸ್ಟು, ಖರ್ಗೆ ಸಾಹೇಬ್ ಮಾಡಿದ ಲಿಸ್ಟು ಅವೆಲ್ಲ ಸೇರಿಸ್ತದೆ. ನೀವು ಹೇಳ್ತಾ ಇದ್ರಲ್ಲ ಈ ಸಮಾಜಕ್ಕೆ ನಾವು ನಂಬಲ್ಲ ಅಂತ, ಇದಕ್ಕಿಂತ ನಾವು ನಮಗೆ ಇನ್ನೆಷ್ಟು ತೋರಿಸ್ಬೇಕು. ಸಿದ್ದು ಇದರದೇ ಇಲ್ಲ ಸರ್, ಮಾಡಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಗುರುಗಪ್ಪ ಅವರು ಮತ್ತು ನೀವೆಲ್ಲರೂ ಹೇಳೋದಲ್ಲ, ನಾಯಕತ್ವ ಬೆಳೆಸಬೇಕು ಅಂತ ಇದೆಲ್ಲರೂ ಕಾಂಗ್ರೆಸ್ ಪಕ್ಷ ಮಾಡಿದ್ದು. ನಿಮ್ಮ ನಾಯಕತ್ವವನ್ನ ಕೂಡ, ನಿಮ್ಮ ನಾಯಕತ್ವನ ಗುರುತಿಸಿ ನಿಮಗೊಂದು ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ. ನಿಮ್ಮ ನಾಯಕತ್ವವನ್ನು ಗುರುತಿಸಿ ನಾವು ಪಕ್ಷ ನಾವು ಕಟ್ತಾ ಇರೋದು, ನಾವು ಎಲೆಕ್ಷನ್ ನಿಂತ ಇರೋದು ನಿಮ್ಮ ನಾಯಕತ್ವವನ್ನು ನಾವು ಕೊಂಡಿ ಅಲ್ವಾ? ಇದಕ್ಕಿಂತ ಹೆಚ್ಚು ಹೇಳ್ಬೇಕು ಹೇಳಿ. ಈಗ ನೀವು ಹೇಳ್ಬೋದು ಇಲ್ಲಪ್ಪ ಇಲ್ಲ ಹೆಚ್ಚು ಬೆಳೆಸಿದ್ರೆ ಪ್ರಯತ್ನ ಮಾಡ್ತೀವಿ, ಹಾಗೇ ಇಲ್ಲ ಅಂತ ದಯವಿಟ್ಟು ಹೇಳ್ಬೇಕು. ನಮ್ಮ ಚಿಮ್ಮಣ್ಣಿನವರು, ನಮ್ಮ ಸ್ಪೋಕ್ಸ್ ಪರ್ಸನ್ ಅವರು, ನಮ್ಮ ತಾಲೂಕು ಇಲ್ಲ 2ನೇ ತಲೆಮಾರಿಗೂ ನಡೆಸ್ತಾ ಇದೀವಿ 100%.
ಅದಕ್ಕೆ ಹೇಳ್ತಾ ಇರೋದು, ನೀವೇನ್ ಶಕ್ತಿ ಬಿಡ್ತಾ ಇದ್ದೀರಲ್ಲ, ನನ್ನ ಶಕ್ತಿ ಕೊಡಿ. ಶಕ್ತಿ ಕೊಟ್ಟಾಗ ಅಷ್ಟು ನಮ್ಮ SC ST ಮೈನಾರಿಟಿ ಮತ್ತು ವಿಶೇಷವಾಗಿ ಬ್ಯಾಕ್ವರ್ಡ್ ಮಂದಿ ಬೆಳೀತದೆ, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರು ಬೆಳೀತದೆ. ಯಾರು ಕೂಡ ಇಲ್ಲಿ ನಾವು ಏನು ನಮ್ದು ಬಸವಣ್ಣ ತತ್ವ ಅದ, ಇಲ್ಲಿ ಸಂವಿಧಾನ ತತ್ವ ಅದ, ಎಲ್ಲರೂ ಸಮಬಾಳು ಸಮಪಾಲು. ಆದ್ರಿಂದ ನಾನು ಹೆಚ್ಚೆ ಮಾತಾಡ್ಲಿಕ್ಕೆ ಹೋಗಲ್ಲ. ನೀವೆಲ್ಲರೂ ಹೇಳ್ತಿರೋ ನಿಜ ಶರಣ ಅಂಬಿಗರ, ನಿಜ ಶರಣ ಅಂಬಿಗರ, ನಿಜ ಶರಣ ಅಂಬಿಗರ ಯಾಕಂತಾರೆ ಅವ್ರಿಗೆ? ಯಾಕಂದ್ರೆ ಇದ್ದಿದ್ದಂಗೆ ಹೇಳ್ತಾರೆ, ಸಮಾಜದ ವಾಸ್ತವಾಂಶಗಳೇನಿವೆ ಅದಕ್ಕೆ ಕನ್ನಡಿಯಾಗಿದ್ರು ಅವರು. ಅವರ ತತ್ವ, ಅವರ ಸಿದ್ಧಾಂತ, ಅವರ ವಚನಗಳೆಲ್ಲ ನನಗಿಂತ ದೊಡ್ಡ ಫಾಲೋವರ್ ಬೇಕು ಬಸವಣ್ಣ ನಿಜ ಶರಣ ಅಂಬೇಡ್ಕರ್ ಪ್ರಕೃತಿನಲ್ಲಿ. ನಾವು ಈಗ ನಿಜ ಹೇಳಿ 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 ನಿಷ್ಠುರ ಆಗ್ಲತ್ತೀವಿ. ನೀವೇ ನಮ್ಮ ಸಮೀಕ್ಷೆ ಗೊತ್ತಾ ಇಲ್ಲ. ಅದು ಬಂದಿರೋ ಪ್ರಾಬ್ಲಮ್. ಆಗ್ತದೆ ಅಂದ್ರೆ 100% ಆಗ್ತದೆ ಅಂತೀವಿ, ಆಗಲ್ಲ ಅಂದ್ರೆ ಇಲ್ಲಪ್ಪ ಆಗಲ್ಲ ಅಂತೀವಿ. ಈಗ ನಾವು ಸುಳ್ಳಾಡೋದು ಬರಲ್ಲ, ಏನ್ ಮಾಡೋದು? ನಾವು ಹುಟ್ಗುಣ ಆದ ಈಗ ಸ್ವಲ್ಪ ಮಾತಿನಲ್ಲಿ ಹೊರಟಿರ್ಬೋದು, ಆದ್ರೆ ಮನಸ್ಸಿನಲ್ಲಿ ಏನಾದ್ರು ಇದೆ ಹೇಳಿ. ಎಲ್ಲರೂ ನೋಡಿ, ಈಗ 20 ವರ್ಷ ಹೆಚ್ಚು ಕಿತಾಬಿ ಹೋಗಿ ₹1 ಏನಾದ್ರು ಮನಸ್ಸಿನಲ್ಲಿ ಯಾರು ಹೇಳೋಕೆ ಇಲ್ಲ. ಅದಕ್ಕೆ ನಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ನೀವು ಹೇಳಿದ್ರಲ್ಲ, ನೀವೆಲ್ಲ ಅಂಬಿಗ ದಂಡಿ ಹಚ್ಚೋರು ಮುಗಿಸೋರಲ್ಲ. ನಿಮ್ಗೆ ನಂಬಿ ನಿಮ್ಮ ದೋಣಿನಲ್ಲೇ ಕೂತೀವಿ. ದಯವಿಟ್ಟು ಪಾಠ ಮಾಡ್ರಿ. ಪಾಠ ಆದ್ರೆ ಹೆಚ್ಚು ಜನರಿಗೆ ನಾವು ಮಾಡ್ಬೋದು, ಸಮಾಜಕ್ಕೆ ಮಾಡ್ಬೋದು. ದಯವಿಟ್ಟು ಅದನ್ನೆಲ್ಲ ಭಾವಿಸ್ಬೇಡ್ರಿ. ನಾನು ಮಾತಾಡೋ ರೀತಿ ಸರಿ ಇಲ್ಲದೆ ಇರ್ಬೋದು, ಆದರೆ ಮನಸ್ಸಿನಲ್ಲಿ ನಮ್ದು ಯಾವುದು, ಮನಸ್ಸಿನಲ್ಲಿ ಎಲ್ಲರಿಗೂ ಒಂದು ಸ್ವಾಭಿಮಾನದ ಬದುಕು ಕೊಡಬೇಕು ಅಂತಾನೆ ಇದೆ ಹೊರತು ಬೇರೆದೇ ಇಲ್ಲ. ನಾನು ಹೆಚ್ಚಿನ ಮಾತಾಡಲಿಕ್ಕೆ ಹೋಗಲ್ಲ. ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೀನಿ, ಎರಡೇ ಎರಡು ಕೆಲಸ ನಾನು ತಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಿ, ಬಯಸ್ತಾ ಇದ್ದೀನಿ, ಮತ್ತೆ ಮನವಿ ಮಾಡ್ಕೊತಾ ಇದ್ದೀನಿ. ಒಂದನೆಯದು, ತಾವೆಲ್ಲರೂ ಹಿರಿಯರು ಕೂರಿಸಿ ನಾವೆಲ್ಲ ಹೇಳಿದ್ದೀವಿ ಸರ್, ಬಾಬುರಾವ್ ಸಾಹೇಬ್ರೆ ನಮಗೆ ನಮ್ಮ ನೇತೃತ್ವದಲ್ಲೇ ಮಾಡ್ತಿರೋದು ಎಲ್ಲರೂ ಒಪ್ಪಿಕೊಟ್ಟಾರೆ. ನಾನು ನಿಮ್ಗೆ ಹೇಳುವೆ ಅಂತೀನಿ, ಯಾವಾಗ ನೀವು ಡೇಟ್ ಕೊಡ್ತೀವಿ, ಯಾವಾಗ ನೀವು ಸೀನಿಯರ್ಸ್ 4-5 ಜನ ಸೀನಿಯರ್ ಸೇರಿ ಯಾವಾಗ ಡೇಟ್ ಕೊಡ್ತೀರಿ, ಅದು ಒಂದು ಬೃಹತ್ ಸಮಾವೇಶ ಯಾವಾಗ ಮಾಡ್ಬೇಕಂತೀರಿ, ಅದಕ್ಕೆ ಸಂಪೂರ್ಣವಾದಂತಹ ಬೆಂಬಲ ನಮ್ಮ ಕಡೆಯಿಂದ ಇರುತ್ತೆ. ಅದು ನಿರ್ಣಯ ನಾವು ಸಮಾಜಕ್ಕೆ ಬಿಡ್ತೀವಿ. ಸಮಾಜಕ್ಕೆ ಬಿಟ್ಟು ನೀವು ಯಾವಾಗ ಹೇಳ್ತೀರಾ ಅವಾಗ ನಾವು ಮಾಡ್ಲಿಕ್ಕೆ ಆಗಿರ್ತೀವಿ. ಒಂದೇ. ಎರಡನೇದು, ದಯವಿಟ್ಟು ಸಮಾಜಕ್ಕೆ ಆದಂತಹ ಅನ್ಯಾಯವನ್ನು ತಾವೆಲ್ಲ ಸಮಾಜದಲ್ಲಿ ತಿಳಿಸಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ, ಹಿಂದೆ ಆಗಿದ್ದಾಯ್ತು, ನಾವೇನು ಮಾಡ್ಲಿಕ್ಕಾಗಲ್ಲ, ಅದನ್ನ ವಾಪಸ್ ಮರಳು ತರಲಿಕ್ಕಾಗಲ್ಲ ಗಳಿಗೆಯನ್ನು. ಆದರೆ ಮುಂದಣ ನೀವೆಲ್ಲರೂ ಸೇರಿ ಪಕ್ಷದ ಪರವಾಗಿ, ರಾಧಾಕೃಷ್ಣ ಅವರ ಪರವಾಗಿ ತಾವೆಲ್ಲರೂ ಕೆಲಸ ಮಾಡಿ ಅವರಿಗೆ ಆರಿಸ್ತಂದ್ರೆ, ಅವರಿಗೆ ದಂಡಿ ಹಚ್ಚಿದ್ರೆ ಖಂಡಿತವಾಗೂ ನಾನು ಹೇಳಿದಾಗೆ ಇಲ್ಲಿ ಏನು ತಿರಸ್ಕಾರ ಮಾಡಿ ಕಳಿಸಿದಾರಲ್ಲ ಫೈಲು, ಮತ್ತೊಮ್ಮೆ ತಮ್ಮ ಸಮಾಜದವರ ಹತ್ರ ನಾನು ಕನ್ಸಲ್ಟೇಷನ್ ಮಾಡಿ ನಿಮ್ಮ ನಿರೀಕ್ಷೆ ಅಂತೆ ನೀವೇನು ಹೇಳ್ತೀರಾ ಅದೇ ಒಂದು ಪ್ರಪೋಸಲ್ ಅನ್ನ ಮತ್ತೊಮ್ಮೆ ಡೆಲ್ಲಿಗೆ ವೈಯಕ್ತಿಕವಾಗಿ ನಾನು ಮಂತ್ರಿಗಳ ಹತ್ರ ಮಾತನಾಡಿ ವೈಯಕ್ತಿಕವಾಗಿ ನಾನೇ ಹೋಗಿ ಸಬ್ಮಿಟ್ ಮಾಡುವಂತ ಕೆಲಸ ಕೂಡ ನಾನು ಮಾಡ್ತೀನಿ. ಬಹಳ ಪ್ರಮುಖವಾದಂತ, ಯಾಕಂದ್ರೆ ಮತ್ತೆ 5 ವರ್ಷ ನಾವು ವನವಾಸದಲ್ಲಿ ಇರೋದು ಬೇಡ. ಇದು ಕಲಬುರಗಿಯ ಪ್ರಗತಿಯ ವಿಷಯ, ಸಮಾಜದ ಪ್ರಗತಿಯ ವಿಷಯ. ನಾವೆಲ್ಲರೂ ಸೇರಿ ನಾವು ಹಿಂದುಳಿದ ವರ್ಗದವರಿರ್ಬೋದು, SC ST ದವರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಎಲ್ಲರೂ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂದ್ರೆ ನಮ್ಮ ಏನು ನಿಮ್ಮ ಪರ ಸರ್ಕಾರ ಇರಬೇಕಾಗ್ತದೆ. ಈ ಸರ್ಕಾರ, ಈ ಕರ್ನಾಟಕ ಸರ್ಕಾರ ಏನಿದೆ, ಇದು ನಿಮ್ಮ ಸರ್ಕಾರ ಇದೆ. ಇದು ನಿಮ್ಮ ಧ್ವನಿಯನ್ನು ಕೇಳುವಂತ ಸರ್ಕಾರ, ಇದು ಆಲಿಸುವಂತ ಸರ್ಕಾರ, ಆಳುವಂತ ಸರ್ಕಾರ ಅಲ್ಲ. ಸೊ ನೀವೇನು ಹೇಳ್ತೀರಾ ಅದನ್ನ ಆಲಿಸಿ, ಅದನ್ನ ಗಂಭೀರವಾಗಿ ಪರಿಗಣಿಸ್ಬಿಟ್ಟು ಖಂಡಿತವಾಗೂ ನಿಮ್ಮ ಏನು ನಿರೀಕ್ಷೆ ಇದೆ ಅದನ್ನು ತಕ್ಕಂಗೆ ನಾನಾಗಿರ್ಬೋದು, ಡಾಕ್ಟರ್ ಶರಣ್ ಪ್ರಕಾಶ್ ಆಗಿರ್ಬೋದು, ನಿಮ್ಮ ಮನೆ ಮಗನ ಕೆಲಸ ಮಾಡ್ತೀನಿ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಏನೇ ಹೋರಾಟ ಇದ್ರೂ ಕೂಡ ಆಗ ಶರಣ್ ಪ್ರಕಾಶ್ ಅವರು ಮಾತು ಕೊಟ್ಟಿದ್ದಾರೆ. ಅದ್ರ ತಕ್ಕಂಗೆ ನಾನಿರ್ಬೋದು, ಖರ್ಗೆ ಸಾಹೇಬ್ ಇರ್ಬೋದು, ರಾಧಾಕೃಷ್ಣ ಸಾಹೇಬ್ ಇರ್ಬೋದು, ಶರಣ್ ಪ್ರಕಾಶ್ ಸಾಹೇಬ್ ಇರ್ಬೋದು, ಇಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿರ್ಬೋದು, ಎಲ್ಲರೂ ಕೂಡ ನಿಮ್ಮ ಪರವಾಗಿ, ನಿಮ್ಮ ಬೇಡಿಕೆ ಪರವಾಗಿ ಎಲ್ಲಿ ಕಾನೂನಾತ್ಮಕ ಹೋರಾಟ ಮಾಡಬೇಕಾ, ಇಲ್ಲಿ ಹೋರಾಟ ಮಾಡಬೇಕಾ, ಕೇಂದ್ರದ ವಿರುದ್ಧ ಹೋರಾಟ ಮಾಡಬೇಕಾ, ಏನ್ ಮಾಡ್ಬೇಕು ನೀವು ಹೇಳ್ರಿ, ಅದರ ಪ್ರಕಾರ ನಾವು ಕಾನೂನಾತ್ಮಕವಾಗಿ ಮಾಡೇ
ಮತ್ತೊಮ್ಮೆ ತಮ್ಮೆಲ್ಲರ ಆಶೀರ್ವಾದ ಏನ್ ಮಾಡ್ಬೇಕು ಆಪರೇಷನ್ ಅವರು ನಾನು ಹೇಳಿದೆ ಇದು ತಪ್ಪು ನಂದಲ್ಲ ಅವರು ಅಲ್ಲಿ ಅಸೆಂಬ್ಲಿನಲ್ಲಿ ಅವರು ಬೆಂಗಳೂರಲ್ಲಿ ಕೂಡಿಸ್ಲಿ ಅಂತ ನಾ ಹೇಳಿದೆ ಬೆಂಗಳೂರು ಜೊತೆ ಕಲಬುರಗಿನೂ ಕೇಳಿದ್ರೆ ದುಡ್ಡನ್ನೇ ಬರ್ತಾ ಇತ್ತು ಅವ್ರ ಭಾಷಣ ಮಾಡಿದ ರೀತಿ ನೋಡಿದ ಪಾಪ ಮಂತ್ರಿ ಎತ್ತಿ ನೀವೆಲ್ಲ ಹೇಳ್ತೀರ ಕೂಡಿಸ್ತೀವಿ ಅಂದ್ಬಿಟ್ಟ ಸೊ ಅದಕ್ಕೆ ಗುಲ್ಬರ್ಗದಲ್ಲೂ ಮಾಡೋಣ ಬೆಂಗಳೂರಲ್ಲೂ ಮಾಡೋಣ ಅವಧಿನಲ್ಲಿ ಬೆಂಗಳೂರು ಅಂಡ್ ಕಲಬುರಗಿ ಎರಡು ಕಡೆನೂ ನಾವು ಮಾಡೋಣ ಆದರೆ ಬರೇ ಸ್ಟ್ಯಾಚ್ಯೂ ಮಾಡೋದ್ರಿಂದ ವಿಜಯೇಶ್ವರರ ಇದು ಆಗೋದಿಲ್ಲ ನೀವು ನಿಜವಾಗಲೂ ವಿಜಯೇಶ್ವರರ ಹಾದಿ ಮೇಲೆ ನಡಿಬೇಕು ಅಂದ್ರೆ ಅವ್ರದ್ದು 240-50 ವಚನಗಳಿದೆ ಅದನ್ನ ತಿಳ್ಕೊಳ್ಳಿ ಅದನ್ನ ಆಲಿಸಿ ಅದನ್ನ ನೀವು ತಿಳ್ಕೊಂಡು ಯೋಚನೆ ಮಾಡಿ ಖರೀದಿಸ್ಕೊಳ್ಳಿ ಅವಾಗ ಆಟೋಮೆಟಿಕ್ ಆಗಿ ಇಲ್ಲಿ ಶರಣರ ನಾಡಿಗೆ ಒಂದು ಒಳ್ಳೆ ಹೆಸರು ಬರ್ತದೆ ಅವಾಗ ಮಾತ್ರ ನಾವೆಲ್ಲರೂ ಕೂಡ ನಿಜ ಶರಣರ ಅನ್ವಾಯಿ ಅಂತ ನಾವು ಹೇಳಿಸ್ಕೊಳ್ಳೇವೆ ಸ್ಟ್ಯಾಚ್ಯೂ 10-20 ಕಟ್ಸೋಣ ಆದರೆ ಒಂದು 20 ವಚನನೂ ನಾವು ಕಲ್ತ್ಬಿಟ್ಟು ಅದರ ತಕ್ಕಂಗೆ ನಾವು ಜೀವನ ನಡೆಸೋಣ ಅಂತ ಹೇಳ್ತಾ ನಮ್ಮ ಆಶೀರ್ವಾದ ಸದಾ ನನಗೆ ಇರಲಿ ಅಂತ ಕೇಳ್ಕೊತಾ ಜೈ ಹಿಂದ್ ಜೈ